ಅಲ್ಲ ಸ್ವಾಮಿ, ನೀವು ಸ್ವಿಗ್ಗಿ ಜೊಮ್ಯಾಟೊ ಡ್ರೈವರ್ಗಳಿಗೆಲ್ಲ ರೇಷನ್ ಕಾರ್ಡ್ ಎಲ್ಲರೂ ನೀವು ರದ್ದು ಮಾಡಿದರೆ ಯಾವ ಪುರುಷಾರ್ಥಕ್ಕೆ ನೀವು ರೇಷನ್ ಕಾರ್ಡ್ ಕೊಡ್ತೀರಾ? ರೇಷನ್ ಕಾರ್ಡೇ ಬ್ಯಾನ್ ಮಾಡಿಬಿಟ್ರೆ ತುಂಬ ಒಳ್ಳೇದಲ್ವಾ? ಸುಮ್ಮನೆ ಬ್ಯಾನ್ ಮಾಡಿಬಿಡಿ. ಸುಮ್ಮನೆ ಯಾವ ಪುರುಷಾರ್ಥಕ್ಕೆ ನಾವು ಫ್ರೀ ಅಕ್ಕಿ ಕೊಡ್ತೀವಿ, 2,000 ರೂಪಾಯಿ ಕೊಡ್ತೀವಿ, ಗೃಹ ಜ್ಯೋತಿ ಕೊಡ್ತೀವಿ ಅಂತ ಯಾಕೆ ಸುಮ್ಮನೆ ಹೇಳ್ತೀರಾ? ರೇಷನ್ ಕಾರ್ಡೇ ಬ್ಯಾನ್ ಮಾಡಿಬಿಟ್ರೆ ಸಾಕಲ್ವಾ? ಇದನ್ನು ಯಾಕೆ ಹೇಳಿದೆ ಅಂತ ಅಂದರೆ, ಮುಂದೆ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋದಲ್ಲಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಮಾಡೋರು ಡ್ರೈವರ್ಗಳಿಗೆ ಎಲ್ಲರಿಗೂ ಯಾಕೆ ರೇಷನ್ ಕಾರ್ಡ ಬ್ಯಾನ್ ಮಾಡ್ತಿದ್ದಾರೆ ಅಂತ ವೀಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲ ವೀಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇನ್ನಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫ್ರೀ ತೊಗೊಂಡ್ರೆ ಏನೇನೆಲ್ಲ ಬಂದಾಗುತ್ತೆ, ಏನೇನೆಲ್ಲ ಕೊಡಲ್ಲ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ ತಿಳ್ಕೊಳ್ಳಿ. ತಮ್ಗೆಲ್ರೂ ಗೊತ್ತಿರಬಹುದು, ವಾರ್ಷಿಕ ಆದಾಯ 1,20,000 ಮೀರಿದ್ರೆ ಅದು BPLಗೆ ಬರುವುದಿಲ್ಲ. ಬಹಳಷ್ಟು ಜನ ಈ ವಸತಿ ಯೋಜನೆ ಅಡಿ ಮನೆ ಕಟ್ಟಿದವರಿಗೂ ಕೂಡ 1,20,000ದಲ್ಲಿ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ. ಅವರು ಬ್ಯಾಂಕಿಗೆ ಹೋಗುದು ಸಹಜ. ಬ್ಯಾಂಕಿಗೆ ಹೋದ್ಮೇಲೆ ಬ್ಯಾಂಕ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ. ಅದರಿಂದ ಅವರು ಇನ್ಕಮ್ ಟ್ಯಾಕ್ಸ್ ಕೇಳುವಾಗ ಅದರಲ್ಲಿ ಸ್ವಲ್ಪ, ಯಾಕಂದ್ರೆ EMI ಕಟ್ಟಲಿಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ಲಿಕ್ಕೋಸ್ಕರ ಇದನ್ನ ಜಾಸ್ತಿ ತೋರಿಸ್ತಾರೆ. ಅದರಿಂದ ಅವರದೆಲ್ಲ BPL ಕಾರ್ಡ್ಗಳು ರದ್ದಾಗುವ ಅವಕಾಶಗಳು ಜಾಸ್ತಿ ಇದೆ. ಅದರಿಂದ ದಯವಿಟ್ಟು ಅದನ್ನು ನಮ್ಮ ಮಂತ್ರಿಗಳು ಅದನ್ನು ಪರಿಗಣಿಸಬೇಕು. ಅದರಿಂದ ಅಂತ ಒಂದು ಡಿಸ್ಕಟನ್ನು ಹಿಂದೆ ಪಡ್ಕೊಂಡು ಅದಕ್ಕೆ ಸಹಕಾರ ಮಾಡಬೇಕು ಅಂತ ತಾನು ಈ ಮೂಲಕ ಕೇಳ್ಕೊಳ್ತೇನೆ. ನನ್ನಲ್ಲಿ 3 ವರ್ಷಗಳಿಂದ ಯಾವುದೇ ಪಡಿತರ ಚೀಟಿ ವಿತರಣೆ ಆಗಲಿಲ್ಲ. ಅದರಿಂದ ಯಾವುದೇ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಮಾನದಂಡ ಇರುವುದು ಅಂದ್ರೆ ಇದು ಪಡಿತರ ಚೀಟಿ. ಅದು ಆಯುಷ್ಮಾನ್ ಆಗಲಿ, ಆರೋಗ್ಯ ಕರ್ನಾಟಕ ಆಗಲಿ, ಅದರಿಂದ ವೃದ್ಧಾಪ್ಯ ವೇತನ, ವಿಧವಾ ವೇತನ ಯಾವುದೇ ಇರಲಿ, ಮಾಶಾಸನ, ಇವುಗಳನ್ನು ಪಡೆಯಲು ಮುಖ್ಯವಾಗಿ ಬೇಕಾಗುವುದು ಪಡಿತರ ಚೀಟಿ. ಇದು ಕಳೆದ 3 ವರ್ಷಗಳಿಂದ ಯಾರಿಗೂ ಸಿಕ್ಕಲಿಲ್ಲ. ಅದರ ಜೊತೆಯಾಗಿ ಸುಮಾರು 5,000 ಕುಟುಂಬಗಳ BPL ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ನೋಟಿಸ್ ಕೊಟ್ಟಿದ್ದಾರೆ. ಅದರ ವಿತರಣಾ ಅಂಗಡಿ ಮಾಲಕರ ಮುಖಾಂತರ ಈ ಒಂದು ನೋಟಿಸ್ ಅನ್ನು ಕೊಡಲಾಗಿದೆ. ಇವುಗಳ ಪೈಕಿ ಸುಮಾರು 4,225 ನೋಟಿಸ್ಗಳು ಬರೇ ವಾರ್ಷಿಕ ಆದಾಯದ ಮೇಲೆ ಕೊಟ್ಟಿದ್ದಾರೆ. ಅದರಿಂದ ತಾವು ಸ್ವಲ್ಪ ಸ್ಟಾಫ್ಗಳನ್ನು ಹೆಚ್ಚು ಮಾಡಿದಲ್ಲಿ ಖಂಡಿತವಾಗ್ಲೂ ಸಹಕಾರ ಆಗ್ಬಹುದು. ಇಲ್ಲಾಂದ್ರೆ ಆ ವೈದ್ಯಕೀಯ ಚಿಕಿತ್ಸೆಯನ್ನು ಭರಿಸಲಿಕ್ಕೆ ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ. ಇದೊಂದು BPL ಕಾರ್ಡ್ ಇದ್ರೆ ಅಟ್ಲೀಸ್ಟ್ ಆಯುಷ್ಮಾನ್ ಅಲ್ಲಿ ಯಾವುದೊಂದು ಅವಕಾಶ ಇದೆ. ಅದರಿಂದ ದಯವಿಟ್ಟು ತಾವು ಸಹಕರಿಸಬೇಕಂತ ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಓಕೆ, ಆಯಿತು. 1,20,000 ಇದ್ರೆ ರೇಷನ್ ಕಾರ್ಡು ನಮ್ದೆಲ್ಲ ಬ್ಯಾನ್ ಮಾಡಿ. ಆದರೆ ನಿಮ್ಮ ಹತ್ರ ಎಲ್ಲ ಕೋಟಿಗಟ್ಟಲೆ ಎಲ್ಲ ದುಡ್ಡು ಇದೆಯಲ್ಲ ಅಣ್ಣ, ಹಾಗಾದರೆ ನಿಮ್ಮದೆಲ್ಲ ಏನಣ್ಣ ರದ್ದು ಮಾಡಬೇಕು? ನಿಮ್ಮ ಬಗ್ಗೆನೂ ಸ್ವಲ್ಪ ಹೇಳ್ಕೋಬೇಕು ತಾನೆ. ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ, ನಮ್ಮದು ಏನೆಲ್ಲ ರದ್ದು ಮಾಡಬೇಕು ಅಂತ, ನಿಮ್ದು ಏನೆಲ್ಲ ರದ್ದು ಮಾಡ್ಕೋತೀರಾ ಅಂತ ಸ್ವಲ್ಪ ತಿಳಿಸ್ಕೊಡ್ರಣ.